ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೇಷನ್ ಕಾರ್ಡ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ. ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ತಿದ್ದುಪಡಿ ಪ್ರಾರಂಭವಾಗಿದೆ ಸ್ನೇಹಿತರೆ. ಅರ್ಜಿಯನ್ನು ಎಲ್ಲಿ ಸಲ್ಲಿಸಬಹುದು, ಹೇಗೆ ಅಂತ ಸಂಪೂರ್ಣವಾದೊಂದು ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಅದೇ ರೀತಿ ಹೊಸಬರಾಗಿ ಯಾರು ವಿಡಿಯೋ ನೋಡ್ತಿದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವೇನಾದರೂ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಬಯಸಿದ್ದರೆ ಹಾಗೂ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಹೊಸ ಸದಸ್ಯರ ಸೇರ್ಪಡೆ ಅಥವಾ ವಿಳಾಸವನ್ನು ಮರು ಹೊಂದಿರಬೇಕಾದ್ರೆ ಅಂದರೆ ತೆಗೆದುಹಾಕುವುದು ಈ ಥರ ಅನೇಕ ನೋಡಿ ಸ್ನೇಹಿತರೆ ಮಾಡಲು ಬಯಸಿದ್ದರೆ ಹಾಗಾದರೆ ನೀವು ನೋಡಿ ಸ್ನೇಹಿತರೆ, ರಾಜ್ಯ ಸರ್ಕಾರ ಕಡೆಯಿಂದ ಹೊಸ ರೇಷನ್ ಕಾರ್ಡ್ ಮತ್ತು ತಿದ್ದುಪಡಿ ಮಾಡಲು ಅವಕಾಶವನ್ನು ಕೊಟ್ಟಿದೆ ಸ್ನೇಹಿತರೆ. ಯಾವ ರೀತಿ ಯಾವ ದಿನಾಂಕದಂದು ಅವಕಾಶವಿದೆ, ಯಾವಾಗ ಮತ್ತು ಎಲ್ಲಿ ಅಂತ ಸಂಪೂರ್ಣವಾದೊಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ಕೊನೆವರೆಗೂ ನೋಡಿ ಸ್ನೇಹಿತರೆ. ಹೋದ ತಿಂಗಳಲ್ಲಿ ಅಂದರೆ ಕಳೆದ ತಿಂಗಳಲ್ಲಿ ಅಂದರೆ ಜೂನ್ ತಿಂಗಳ 6ನೇ ತಾರೀಕಿನಿಂದ 31ನೇ ತಾರೀಕುವರೆಗೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ಸರ್ಕಾರ ಕಡೆಯಿಂದ ಅವಕಾಶವಿತ್ತು ಸ್ನೇಹಿತರೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಹೊಸ ರೇಷನ್ ಕಾರ್ಡ್ಗಾಗಿ ಅರ್ಜಿ ಹಾಕಲು ಅವಕಾಶ ಕೊಟ್ಟಿದ್ದು. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ ಅಂಶ ಅಂದರೆ ನೀವು ಯಾವುದಾದರೂ ಅಥವಾ ಹಾಸ್ಪಿಟಲ್ಗಳಿಗೆ ಹೋದಾಗ ನಿಮಗೆ ಕಡಿಮೆ ಹಣದಲ್ಲಿ ನಿಮಗೆ ಚಿಕಿತ್ಸೆ ಕೊಡಬೇಕಂದರೆ ನೀವು ಈ ರೇಷನ್ ಕಾರ್ಡನ್ನು ಬಳಸಲೇಬೇಕು ಸ್ನೇಹಿತರೆ. ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಹಾಕಲು ಸರ್ಕಾರ ಕಡೆಯಿಂದ ಅವಕಾಶ ಕೊಟ್ಟಿದ್ದು. ಆದರೆ ತುಂಬ ಜನರಿಗೆ ಇದು ಗೊತ್ತೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಬಿಟ್ಟಾಗ ಅರ್ಜಿ ಹಾಕಲು ಈಗ ಸರ್ಕಾರ ಘೋಷಣೆ ಮಾಡಿದೆ ಸ್ನೇಹಿತರೆ. ಯಾವ ಕ್ಷಣದಲ್ಲಿ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಬಿಡುತ್ತಾರೆ ಎಂಬ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕನ್ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅರ್ಜಿ ಹಾಕಲು ಯಾವಾಗ ಅವಕಾಶ ಕೊಡುತ್ತೆ ಎಂದು ಹೇಳೋಕ್ಕಾಗಲ್ಲ ಅಂತ ಎಲ್ಲರಿಗೂ ಆಲ್ರೆಡಿ ಗೊತ್ತಿರೋದು ಸ್ನೇಹಿತರೆ. ಈಗಾಗಲೇ ಮುನ್ಸೂಚನೆ ಇರಲಾರದೆ ಸಾಕಷ್ಟು ಸಲ ಅವಕಾಶ ಕೊಟ್ಟಿದೆ ಸ್ನೇಹಿತರೆ. ಅದು ಹೇಗೆ ಕೊಟ್ಟಿದೆ ಅಂದರೆ ಒಂದು ದಿನದಲ್ಲಿ ಕೇವಲ 1 ತಾಸು, ಆದರೆ ಸರ್ವರ್ ಬಿಜಿ ಇದ್ದ ಕಾರಣ ಅಷ್ಟೇ 1 ತಾಸು ಅಥವಾ 1 ದಿವಸ ಪೂರ್ತಿ ಕೊನೆಯವರೆಗೆ ಕೊಟ್ಟಿದ್ದೆ ಸ್ನೇಹಿತರೆ. ಆದರೆ ಅರ್ಜಿ ಹಾಕಲು ಅವಕಾಶ ಕೊಟ್ಟಿದೆಯಾ ಮಾತು ಕೆಲವೊಂದು ಸಂದರ್ಭಗಳು 2 ಗಂಟೆಗಳ ಕಾಲ ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಅವಕಾಶ ಕೊಟ್ಟಿದೆ ಸ್ನೇಹಿತರೆ. ಹಾಗಾಗಿ ತುಂಬ ಜನರು ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ಕಾಯುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ಹೊಸ ರೇಷನ್ ಕಾರ್ಡ್ ಯಾವಾಗ ಅವಕಾಶ ಅಂದರೆ ನಿಮಗೆ ಯಾವಾಗ ಅವಕಾಶ ಅಂದರೆ ಹಾಕಲಿಕ್ಕೆ ನಿಮಗೆ ಅರ್ಜಿಯನ್ನು ಯಾವ ರೀತಿ ಹಾಕಬಂದು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಹುದ್ದೆಗಳಿಗೆ ಯಾವಾಗ ಹುದ್ದೆ ನೇಮಕಾತ ಪ್ರಾರಂಭ ಆಗುತ್ತೆ ಮತ್ತು ಈ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ನೀವು ರೇಷನ್ ಕಾರ್ಡ್ಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ನೋಡ್ತಾ ಇರ್ಬೋದು. ಸರ್ಕಾರದ ಈ 5 ಗ್ಯಾರಂಟಿ ಯೋಜನೆಗಳು ಹಾಗೂ ಈ ಗ್ಯಾರಂಟಿ ಯೋಜನೆ ಪ್ರತಿ ದಿನದ ಅಪ್ಡೇಟ್ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಸ್ನೇಹಿತರೆ. ಅಂದರೆ ನೀವು ಯಾವುದಾದ್ರೂ ಗೃಹಲಕ್ಷ್ಮಿ ಹಣ ಅಥವಾ ಯಾವುದೇ ಒಂದು ಹಣ ಬೇಕಾದರೆ ನೀವು ಈ ಕಡ್ಡಾಯವಾಗಿ ರೇಷನ್ ಕಾರ್ಡ್ ಇರಲೇಬೇಕು ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಕಾರ್ಡಿಗೆ ಅರ್ಜಿ ಯಾವಾಗ ಬಿಡುತ್ತಾರೆ ಅಂದರೆ ರೇಷನ್ ಕಾರ್ಡ್ಗೆ ಮತ್ತು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಏನೆಂದರೆ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ನೀವು ಸ್ನೇಹಿತರೆ ಈಗ ಎಷ್ಟು ಮುಖ್ಯವಾಗಿದೆ ಅಂದರೆ ರೇಷನ್ ಕಾರ್ಡು ನಿಮಗೆ ತುಂಬ ಹತ್ತಿರ ಸ್ನೇಹಿತರೆ. ಇದು ಒಂದು ರೇಷನ್ ಕಾರ್ಡ್ ಇದ್ದರೆ ನಿಮ್ಮ ಲಾಭವನ್ನು ಒಂದು ಸರ್ಕಾರದಿಂದ ಲಾಭವನ್ನು ಪಡೆಯಲು ಸುಲಭವಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದು ಗೃಹಲಕ್ಷ್ಮಿ ಯೋಜನೆಯನ್ನು ಮುಖ್ಯವಾದ ಸ್ನೇಹಿತರೆ. ಅದರಲ್ಲಿ ಕುಟುಂಬದಲ್ಲಿ 4 ಸದಸ್ಯರಿದ್ದಾರೆ ಸ್ನೇಹಿತರೆ. ಅದರಲ್ಲಿ 680 ರೂಪಾಯಿ ಹಣ ಬರುತ್ತೆ ಹಾಗೂ ಗೃಹಜ್ಯೋತಿ ಇಂಥ ಮುಂತಾದವುಗಳಿಗೆ ಈ ಒಂದು ಕಾರ್ಡು ತುಂಬ ಮುಖ್ಯವಾಗಿದೆ ಸ್ನೇಹಿತರೆ. ಆದ್ದರಿಂದ ತುಂಬ ಜನರು ಹೊಸ ರೇಷನ್ ಕಾರ್ಡ್ ಆಗಿ ಅರ್ಜಿ ಹಾಕಲು ಕಾಯುತ್ತಿದ್ದಾರೆ ಹಾಗೂ ಈಗಲೇ ಸುಮಾರು 2.30 ಲಕ್ಷಕ್ಕಿಂತ ಹೆಚ್ಚು ಜನರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸ್ನೇಹಿತರೆ. ಆದ್ದರಿಂದ ಸರ್ಕಾರ ಯಾವಾಗ ಹೊಸ ರೇಷನ್ ಕಾರ್ಡ್ ವಿತರಣೆ ಮಾಡುತ್ತದೆ ಎಂಬ ಆದೇಶಕ್ಕಾಗಿ ಕಾಯುತ್ತಿದ್ದಾರೆ ಮತ್ತು ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಯಾವಾಗ ಅವಕಾಶ ಬಿಡುತ್ತೆ ಸಂಪೂರ್ಣವಾಗಿ ನೋಡ್ತಾ ಇದೆ ಸ್ನೇಹಿತರೆ. ಅದರಿಂದ ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಹೊಸ ರೇಷನ್ ಕಾರ್ಡ್ಗಾಗಿ ಅರ್ಜಿ ಹಾಕಲು ಅವಕಾಶ ಕೊಟ್ಟಿದೆ. ಅದರಲ್ಲಿ ಗಮನಿಸಬೇಕಾದ ಅಂಶ ಎಂದರೆ ಉಚಿತ ಚಿಕಿತ್ಸೆ ಅಥವಾ ತುರ್ತು ಸಂದರ್ಭಗಳಲ್ಲಿ ಬೇಕಾಗುವಂಥ ಒಂದು ರೇಷನ್ ಕಾರ್ಡ್ ಆಗಿದೆ ಸ್ನೇಹಿತರೆ. ಅರ್ಜಿ ಹಾಕಲು ಮಾತ್ರ ಅವಕಾಶ ಕೊಟ್ಟಿದೆ ಎಂದು ಆಹಾರ ಇಲಾಖೆ ಮಾಹಿತಿಯನ್ನು ನೀಡಿದೆ ಸ್ನೇಹಿತರೆ. ಈ ಅವಕಾಶ ಒಂದು ದಿನದಲ್ಲಿ ಕೇವಲ 1 ಗಂಟೆ ಅಥವಾ 2 ಗಂಟೆ ಮಾತ್ರ ಇರುತ್ತೆ ಸ್ನೇಹಿತರೆ. ಇನ್ನು ಯಾರಾದರೂ ಬೇಗನೆ ಆಧಾರ್ ಕಾರ್ಡ್ ಇದೀಗ ರೇಷನ್ ಕಾರ್ಡ್ನು ಅಪ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಅರ್ಜಿ ಸಲ್ಲಿಸಿ ಮತ್ತು ಯಾವ ದಿನಾಂಕದಂದು ಬರುತ್ತೆ ಅಂದರೆ ನೀವು ನೋಡ್ತಾರೆ ಸ್ನೇಹಿತರೆ. ಲಾಸ್ಟ್ ದಿನಾಂಕ ಆಗಸ್ಟ್ 1ನೇ ತಾರೀಕಿನಿಂದ ಸ್ನೇಹಿತರೆ ಆಗಸ್ಟ್ 10ನೇ ತಾರೀಕು ಲಾಸ್ಟ್ ದಿನಾಂಕದೊಂದಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿದೆ ಸ್ನೇಹಿತರೆ. ಮಾಹಿತಿ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಂದು ಸಿಗೋಣ. ಬಾಯ್.